ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ನೋಡಿ, ಕೆಲವೊಂದು ಸರಿ ಏನಾಗುತ್ತೆ, ಕೆಲವರಿಗೆ ಪದಗಳು ಗೊತ್ತಿರುತ್ತೆ, ಇಂಗ್ಲಿಷ್ ಪದಗಳು, ಆದರೆ ಮಾತನಾಡಬೇಕಾದ್ರೆ ವಾಕ್ಯದಲ್ಲಿ ಅದನ್ನು ಉಪಯೋಗಿಸೋದಕ್ಕೆ ತಿಳಿಯೋದಿಲ್ಲ, ಅಥವಾ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಉಪಯೋಗಿಸೋದಕ್ಕೆ ತಿಳಿಯದೇ ಆಗಬಹುದು. ಈ ರೀತಿಯ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಫ್ಲೂಯೆನ್ಸಿ ಇಲ್ಲ ಅಂತ ಹೇಳ್ತೀವಿ ಅಲ್ವಾ. ನನಗೆ ಫ್ಲೂಯೆಂಟ್ ಆಗಿ ಸರಾಗವಾಗಿ ಮಾತನಾಡೋದಕ್ಕೆ ಬರೋದಿಲ್ಲ ಅಂತ ನಾವು ಹೇಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಫ್ಲೂಯೆನ್ಸಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಧಾನವನ್ನು ಹೇಳ್ಕೊಡ್ತೀನಿ. ಒಂದು ವಿಧಾನ ಏನು ಅಂದರೆ, ನಾವು ವಾಕ್ಯವನ್ನು ಕಲಿಯುವಂಥದ್ದು, ರೆಡಿಮೇಡ್ ವಾಕ್ಯಗಳನ್ನು ಕಲಿಯುವಂಥದ್ದು ಅಥವಾ ಫ್ರೇಸಸ್ಗಳನ್ನು ಕಲಿಯುವಂಥದ್ದು. ಅದನ್ನು ನಾನು ಇವಾಗಲೇ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಮೂಲಕ ನಾನು ನಿಮಗೆ ಹಲವಾರು ವಾಕ್ಯಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಆ ವಾಕ್ಯಗಳನ್ನು ಉಪಯೋಗಿಸ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡಿ ನಿಮ್ಮ ರಿಯಲ್ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಅದು ನಿಮಗೆ ನಿಮ್ಮ ಫ್ಲೂಯೆನ್ಸಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಅದು ಒಂದು ವಿಷಯ ಆಯಿತು. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಧಾನವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ವಿಧಾನ ಏನು ಅಂತ ತಿಳ್ಕೊಳ್ಳುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ನಾನು ಟೇಕ್ ಅನ್ನುವ ಒಂದು ಪದವನ್ನು ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಟೇಕ್ ಜೊತೆಗೆ ವಾಕ್ಯದಲ್ಲಿ ನಾವು ಯಾವ ಪದಗಳನ್ನು ಯೂಸ್ ಮಾಡ್ತೀವಿ ಅದನ್ನು ನಾವು ಕಲಿತಾ ಹೋಗ್ತೀವಿ. ಈಗ ನಾನು ಟೇಕ್ ಸಮಥಿಂಗ್ ಅಂತ ಇಲ್ಲಿ ಬರೆದಿದ್ದೀನಿ. ಈ ಸಮಥಿಂಗ್ ಜಾಗದಲ್ಲಿ ಯಾವ ಪದಗಳನ್ನು ನಾವು ಹಾಕ್ಕೊಳ್ಬಹುದು ಅಂದರೆ, ಸಾಮಾನ್ಯವಾಗಿ ಮಾತನಾಡಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಯಾವ ಪದಗಳನ್ನ ಯೂಸ್ ಮಾಡ್ತಾರೆ ಅದನ್ನು ನಾವು ಕಲಿತಾ ಹೋಗ್ತೀವಿ. ಬೇಸಿಕಲಿ ನಾವೇನು ಮಾಡ್ತೀವಿ, ಒಂದು ಪದಗಳ ಗುಂಪನ್ನು ಕಲಿತೀವಿ. ಈ ರೀತಿ ಪದಗಳ ಗುಂಪು ನಮಗೆ ರೆಡಿಯಾಗಿ ಗೊತ್ತಿದ್ರೆ ನಮಗೆ ಅದನ್ನು ವಾಕ್ಯದಲ್ಲಿ ಯೂಸ್ ಮಾಡೋದು ಸುಲಭ ಆಗುತ್ತೆ. ಇದು ನಮಗೆ ನಮ್ಮ ಫ್ಲೂಯೆನ್ಸಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಟೇಕ್ ರೀತಿಯಲ್ಲಿ ನಾವು ಹಲವಾರು ಪದಗಳನ್ನು ಕಲಿಬೇಕು. ಅದರ ಜೊತೆಗೆ ಯಾವ ಪದಗಳನ್ನು ನಾವು ಯೂಸ್ ಮಾಡ್ತೀವಿ ಆ ಪದಗಳ ಗ್ರೂಪನ್ನು ನಾವು ಕಲಿತಾ ಹೋಗಬೇಕು. ಇದು ನಮಗೆ ನಮ್ಮ ಫ್ಲೂಯೆನ್ಸಿಯನ್ನು ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಾನು ಹೇಳ್ತೀನಿ, ಟೇಕ್ ಅ ಬಾತ್. ಹಿ ಈಸ್ ಟೇಕಿಂಗ್ ಅ ಬಾತ್ ನೌ. ಅವನು ಈಗ ಸ್ನಾನ ಮಾಡ್ತಿದ್ದಾನೆ. ಟೇಕಿಂಗ್ ಅ ಬಾತ್. ಟೇಕ್ ಅ ಬಾತ್ ಅಂದ್ರೇನು? ಸ್ನಾನ ಮಾಡುವಂಥದ್ದು. ಟೇಕ್ ಅ ಲುಕ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ you can take a look at the article. ನಿನಗೆ ಆಸಕ್ತಿ ಇದ್ದರೆ ನೀನು ಆ ಲೇಖನವನ್ನು ನೋಡಬಹುದು. ಟೇಕ್ ಅ ಲುಕ್ ಅಂದ್ರೇನು? ನೋಡುವಂಥದ್ದು. ಟೇಕ್ ಅ ಪಿಕ್ಚರ್. ಕಮ್ ಲೆಟ್ಸ್ ಟೇಕ್ ಅ ಪಿಕ್ಚರ್ ಟುಗೆದರ್. ಬನ್ನಿ ಒಟ್ಟಿಗೆ ಫೋಟೋ ತೆಗೆಯೋಣ. ಟೇಕ್ ಅ ಪಿಕ್ಚರ್ ಅಂದ್ರೇನು? ಫೋಟೋವನ್ನು ತೆಗೆಯುವಂಥದ್ದು. ಟೇಕ್ ಅ ನ್ಯಾಪ್. ಪ್ಲೀಸ್ ಗೋ ಟೇಕ್ ಅ ನ್ಯಾಪ್. ದಯವಿಟ್ಟು ಹೋಗಿ ಸ್ವಲ್ಪ ಮಲ್ಕೋ. ನ್ಯಾಪ್ ಅಂದ್ರೇನು? ಸಣ್ಣ ನಿದ್ದೆ. ನಾವು ಮಧ್ಯಾಹ್ನದ ಹೊತ್ತಲ್ಲ 5-10 ನಿಮಿಷ ಮಲ್ಕೊಳ್ತೀವಲ್ಲ ಅದು. ಟೇಕ್ ಅ ನ್ಯಾಪ್ ಅಂದರೆ ಮಲ್ಗೋದು ಅಥವಾ ಸಣ್ಣ ನಿದ್ದೆಯನ್ನು ಮಾಡುವಂಥದ್ದು. ಟೇಕ್ ಅಡ್ವೈಸ್. ಯು ಕುಡ್ ಟೇಕ್ ಹಿಸ್ ಅಡ್ವೈಸ್ ಇಫ್ ಯು ವಿಶ್. ನೀವು ಬಯಸಿದರೆ ನೀವು ಅವನ ಸಲಹೆ ತಗೊಳ್ಬಹುದು. ಟೇಕ್ ಅಡ್ವೈಸ್ ಅಂದ್ರೇನು? ಸಲಹೆಯನ್ನು ತಗೊಳ್ಳೋದು. ಟೇಕ್ ಅ ಲಾಂಗ್ ಟೈಮ್. ಐ ಆಮ್ ಶ್ಯೂರ್ ಶಿ ಈಸ್ ಗೋಯಿಂಗ್ ಟು ಟೇಕ್ ಅ ಲಾಂಗ್ ಟೈಮ್ ಟು ಗೆಟ್ ರೆಡಿ. ಅವಳು ತಯಾರಾಗಲು ತುಂಬ ಸಮಯ ತಗೊಳ್ತಾಳೆ, ನನಗೆ ಖಂಡಿತ ಗೊತ್ತು. ಟೇಕ್ ಅ ಲಾಂಗ್ ಟೈಮ್ ಅಂದ್ರೇನು? ತುಂಬ ಸಮಯವನ್ನು ತಗೊಳ್ಳುವಂಥದ್ದು. ಟೇಕ್ ಅ ಸೀಟ್. ಪ್ಲೀಸ್ ಟೇಕ್ ಅ ಸೀಟ್. ದಯವಿಟ್ಟು ಕೂತ್ಕೊಳ್ಳಿ. ಟೇಕ್ ಅ ಸೀಟ್ ಅಂದ್ರೇನು? ಕೂತ್ಕೊಳ್ಳುವಂಥದ್ದು. ಟೇಕ್ ಆನ್ ಎಕ್ಸಾಮ್. ಐ ಹ್ಯಾವ್ ಟು ಟೇಕ್ ಆನ್ ಎಕ್ಸಾಮ್ ಟುಡೇ. ನಾನು ಇವತ್ತು ಒಂದು ಪರೀಕ್ಷೆ ಬರೆಯಬೇಕು ಅಥವಾ ಪರೀಕ್ಷೆ ತಗೊಳ್ಬೇಕು. ಟೇಕ್ ಆನ್ ಎಕ್ಸಾಮ್ ಅಂದರೆ ಪರೀಕ್ಷೆಯನ್ನು ಬರೆಯೋದು ಅಥವಾ ಪರೀಕ್ಷೆಯನ್ನು ತಗೊಳ್ಳೋದು ಅಂತ ಹೇಳ್ಬೋದು. ಟೇಕ್ ಅ ಬೈಟ್. ಲೆಟ್ಸ್ ಟೇಕ್ ಅ ಬೈಟ್ ಅಂದ್ರೇನು? ತಿಂದು ನೋಡೋಣ. ಈಗ ನೀವೇನೋ ಒಂದು ಹೊಸ ಅಡುಗೆಯನ್ನು ಟೇಸ್ಟ್ ಮಾಡ್ತೀರಾ, ಅವಾಗ ನೀವು ಹೇಳ್ತೀರಾ ಲೆಟ್ಸ್ ಟೇಕ್ ಅ ಬೈಟ್, ಹೇಗಿದೆ ಅಂತ ನೋಡೋಣ, ಆಯಿತಾ? ತಿಂದು ನೋಡೋಣ ಅಂತ.
Take a bite. Take it seriously. Don't be lazy. Take it seriously. ಸೋಮಾರಿ ಆಗಬೇಡ, ಇದನ್ನು ಗಂಭೀರವಾಗಿ ಪರಿಗಣಿಸು. ಟೇಕ್ ಇಟ್ ಸೀರಿಯಸ್ಲಿ ಅಂದರೆ ಏನು? ಗಂಭೀರವಾಗಿ ಪರಿಗಣಿಸುವಂಥದ್ದು. ಟೇಕ್ ಮೆಡಿಸಿನ್. ಪ್ಲೀಸ್ ಟೇಕ್ ಯುವರ್ ಮೆಡಿಸಿನ್ಸ್ ರೆಗ್ಯುಲರ್ಲಿ. ನಿಮ್ಮ ಔಷಧಿಯನ್ನು ನಿಯಮಿತವಾಗಿ ತಗೊಳ್ಳಿ. ಟೇಕ್ ಮೆಡಿಸಿನ್ ಅಂದರೆ ಏನು? ಔಷಧಿಯನ್ನು ತಗೊಳ್ಳುವಂಥದ್ದು. ಟೇಕ್ ಅ ಬ್ರೇಕ್. ಯು ಲುಕ್ ಟಯರ್ಡ್. ಪ್ಲೀಸ್ ಟೇಕ್ ಅ ಬ್ರೇಕ್. ನೀನು ಬಳಲಿದಂತೆ ಕಾಣ್ತಿದೆಯಾ, ಸ್ವಲ್ಪ ಬಿಡುವು ತಗೋ. ಟೇಕ್ ಅ ಬ್ರೇಕ್ ಅಂದ್ರೇನು? ಬಿಡುವು ತಗೊಳ್ಳೋದು. ಟೇಕ್ ಕೇರ್. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ದಯವಿಟ್ಟು ನಿಮ್ಮ ಕಾಳಜಿ ವಹಿಸಿಕೊಳ್ಳಿ. ಟೇಕ್ ಕೇರ್ ಅಂದ್ರೇನು? ಕಾಳಜಿ ವಹಿಸುವಂಥದ್ದು. ಟೇಕ್ ಅ ರಿಸ್ಕ್. ಐ ಹ್ಯಾಡ್ ಟು ಟೇಕ್ ಅ ರಿಸ್ಕ್. ನಾನು ರಿಸ್ಕ್ ತಗೊಳ್ಬೇಕಾಯಿತು. ಈಗ ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆವಾಗ ನೀವೊಂದು ರಿಸ್ಕ್ ತಗೊಳ್ತಾ ಇದ್ದೀರಾ. ರಿಸ್ಕ್ ತಗೊಳ್ಳಂದ್ರೇನು? ಏನು? ಅದರಿಂದ ನಿಮಗೆ ನಷ್ಟ ಆಗ್ಬೋದು, ಏನಾದರೂ ಅಪಾಯ ಆಗ್ಬೋದು. ಆದರೆ ನೀವು ಅದನ್ನು ಮಾಡಬೇಕು. ಯಾಕೆಂದರೆ ನೀವು ಅದರಲ್ಲಿ ಸಕ್ಸಸ್ಫುಲ್ ಆದರೆ ನಿಮಗೆ ಅದರಿಂದ ತುಂಬ ಲಾಭ ಇದೆ, ಪ್ರಯೋಜನ ಇದೆ. ಅದಕ್ಕೋಸ್ಕರ ನೀವೊಂದು ರಿಸ್ಕನ್ನು ತಗೊಳ್ತೀರಾ. ಒಂದು ರೀತಿಯಲ್ಲಿ ಅಪಾಯ ಅಂತ ಹೇಳ್ಬೋದು, ಇಲ್ಲಾಂದರೆ ನಿಮಗೆ ನಷ್ಟ ಆಗುವಂಥ ಚಾನ್ಸಸ್ ಇದೆ. ಅದನ್ನು ಹೇಳುವಂಥದ್ದು ಟೇಕ್ ಅ ರಿಸ್ಕ್. ರಿಸ್ಕನ್ನು ತಗೊಳ್ಳುವಂಥದ್ದು. ಟೇಕ್ ಅ ಬಸ್. ಯು ಕ್ಯಾನ್ ಟೇಕ್ ಅ ಬಸ್. ನೀವು ಬಸ್ಸಿನಲ್ಲಿ ಹೋಗಬಹುದು. ಟೇಕ್ ಅ ಬಸ್ ಅಂದ್ರೇನು? ಬಸ್ನಲ್ಲಿ ಹೋಗುವಂಥದ್ದು. ಟೇಕ್ ಪಾರ್ಟ್. ಮೈ ಸನ್ ಇಸ್ ಗೋಯಿಂಗ್ ಟು ಟೇಕ್ ಪಾರ್ಟ್ ಇನ್ ಅ ಸಿಂಗಿಂಗ್ ಕಾಂಪಿಟೇಷನ್. ನನ್ನ ಮಗ ಹಾಡುವ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾನೆ. ಟೇಕ್ ಪಾರ್ಟ್ ಅಂದರೆ ಭಾಗವಹಿಸೋದು ಅಥವಾ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳ್ಬೋದು. ಟೇಕ್ ಪಾರ್ಟ್. ಟೇಕ್ ನೋಟ್ಸ್. ಪ್ಲೀಸ್ ಟೇಕ್ ನೋಟ್ಸ್. ದಯವಿಟ್ಟು ನೋಟ್ಸ್ ಬರ್ಕೊಳ್ಳಿ. ಟೇಕ್ ನೋಟ್ಸ್ ಅಂದ್ರೇನು? ನೋಟ್ಸ್ ಬರೆಯೋದು. ಟೇಕ್ ಟೈಮ್. ಟೇಕ್ ಯೋರ್ ಟೈಮ್. ನಿಮಗೆ ಬೇಕಾದಷ್ಟು ಸಮಯ ತಗೊಳ್ಳಿ. ಟೇಕ್ ಟೈಮ್ ಅಂದರೆ ಸಮಯ ತಗೊಳ್ಳೋದು. ಟೇಕ್ ಯೋರ್ ಟೈಮ್ ಅಂದರೆ ಎಷ್ಟು ಸಮಯ ಬೇಕೋ ಅಷ್ಟು ತಗೊಳ್ಳಿ ನೀವು ಅಂತ ಹೇಳ್ತಿರುವಂಥದ್ದು. ಟೇಕ್ ಅ ಡಿಸಿಷನ್. ಇಟ್ ಈಸ್ ಟೈಮ್ ಟು ಟೇಕ್ ಅ ಡಿಸಿಷನ್. ಈಗ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಟೇಕ್ ಅ ಡಿಸಿಷನ್ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಇದಿಷ್ಟು ನಾವು ಟೇಕ್ ಉಪಯೋಗಿಸಿ ಹೇಳುವಂಥ ಪದಗಳ ಗುಂಪು. ಈ ಪದಗಳ ಗುಂಪನ್ನು ನೀವು ನಿಮ್ಮ ವಾಕ್ಯಗಳಲ್ಲಿ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗನೆ ನಿಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.